ಅಂದ್ರೆ ನಿಮ್ ಫ್ರೆಂಡ್ ಹೆಂಡತಿಗೆ ಕಾಂಪಿಟೇಷನ್ ಇಂಜೆಕ್ಷನ್ ಕೊಡ್ಬೇಕು. ಕಾಂಪಿಟೇಷನ್ ಇಂಜೆಕ್ಷನ್ ಅಂದ್ರೆ ಏನೋ? ಅಂದ್ರೆ ನಿಮ್ ಫ್ರೆಂಡ್ ಹೆಂಡತಿ ಲೈಫ್ ಅಲ್ಲಿ ಅಂದ್ರೆ ಯಾರಾದ್ರೂ ಹುಡುಗನ್ ತರಣ ಅಂತ. ಏನು ಹೇಳ್ತಿದ್ಯಾ ನೀನು? ಅದು ನನ್ನ ಸ್ನೇಹಿತ ಕಕ್ಷಿದಾರ್ನ. ನೋ 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 ನೋ, ಈ ವಿಷಯದಲ್ಲಿ ನಾನು ಅದನ್ನೆಲ್ಲ ಒಪ್ಪಲ್ಲ. ಯಾಕಂದ್ರೆ ಇದು ನನ್ನ ಲಾಯರ್ ಎಥಿಕ್ಸ್ ವಿರುದ್ಧ. ಹೀಗ್ ಮಾಡಿದ್ರೆ ಮಾತ್ರ ಅವ್ರ ಲೈಫ್ ಲಾಂಗ್ ಜೊತೆಗಿರೋದಕ್ ಸಾಧ್ಯ. ಹಂಗಂತೀನೋ? ಸತ್ಯಣ್ಣ, ಈಗ ಅದು ಅನಿವಾರ್ಯ. ಆ ಹುಡುಗಿ ಲೈಫ್ ಅಲ್ಲಿ ಬರೋ ಹುಡುಗ ಹೇಗಿರ್ಬೇಕು ಗೊತ್ತಾ? ನಿಮ್ ಫ್ರೆಂಡ್ ಇದಾರಲ್ಲ, ಅವ್ರ ತರಾನೇ ಎಕ್ಸಾಕ್ಟ್ ಜೆನೆಟಿಕ್ ಮ್ಯಾಚ್ ತರ ಇರ್ಬೇಕು. ಅವನು ನೋಡಿದ ತಕ್ಷಣ ಇವ್ ನನ್ ಗಂಡನಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಒಳ್ಳೆಯವನು ಅಂತ ಅನ್ನಿಸ್ಬೇಕು. ಹಾಗೆ ಹೀಗೆ ಅವ್ರ ಮನ್ಸ್ ಬದಲಾಗ್ತಾ ಆಗ್ತಾ ಆ ಸೆಕೆಂಡ್ ಒಪಿನಿಯನ್ ಮೇಲೆ ಆ ಹುಡುಗಿ ಪ್ರೀತಿ ಮೂಡೋ ತರ ಮಾಡ್ಬೇಕು. ಈಗ ದ್ವಿಪಾತ್ರ ಮಾಡೋ ನಟನೆಲ್ಲ ಹುಡುಕ್ಬೇಕು. ಕರೆಕ್ಟ್. ಆಗ ನಿಮ್ ಫ್ರೆಂಡ್ ಟು ಅದೇ ಪ್ರೀತಿಯ ವೈರಸ್ ಎಂಟ್ರಿ ಕೊಟ್ಟಾಗ ನಿಮ್ ಫ್ರೆಂಡ್ಗೆ ತನ್ನ ಹೆಂಡತಿ ಕೈ ತಪ್ಪು ಹೋಗ್ತಿದ್ದಾಳೆ, ಅವಳ ಪ್ರೀತಿ ಬೇರೆ ಕಡೆ ಹೋಗ್ತಿದೆ, ಅವಳು ನನ್ನ ಬಿಟ್ಟು ಹೊಟ್ಟೋಗ್ತಾಳೆ ಅನ್ನೋ ಭಯ ಸ್ಟಾರ್ಟ್ ಆಗತ್ತೆ. ಆಗ ಅವ್ರ ಮನ್ಸಲ್ಲಿರೋ ಪ್ರೀತಿ ಮನ್ಸಲ್ಲೇ ಇಟ್ಕೊಂಡ್ ಕೊರ್ಗೋದ್ಕಿನ್ನ ಅವಳಿಗೆ ಹೇಳ್ಬಿಡು ಅಂತ ಹಠ ಮಾಡತ್ತೆ. ಆ ಹಠನ ಹೃದಯ ತಡಿಯಕ್ ಆಗತ್ತೆ ಎಲ್ಲ ವಿಷಯನು ಅವ್ರ ಕಾಂಟ್ರಾಕ್ಟ್ ವೈಫ್ಗೆ ಹೇಳ್ಬಿಡ್ತಾರೆ. ಅಂದ್ರೆ ಅವ್ರ ಜೀವನಿಗೆ ಅವ್ರನ್ನ ಪರಿಚಯ ಮಾಡಿಸ್. ಸ್ಪಂದನ ಅವ್ರೆ, ಹೇಗಿದೆ ಪಲಾವು? ಚೆನ್ನಾಗಿದೆ. ನಮ್ಮ ಅದಕ್ಕೆ ಕೈ ರುಚಿ ಇದು, ಸಕ್ಕತ್ತಾಗಿ ಮಾಡ್ತಾರೆ. ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಅದ. ತಿಂಡಿ ತಿನ್ಕೊಂಡು ಹೋಗಿ. ಮೆಡಿಕಲ್ ರಿಪೋರ್ಟ್ ಬಂದಿದೆ, ಇವತ್ತು ಅವ್ನ ತರ್ಪಕ್ಕೆ ಹೆಡೆ ಮುರಿ ಕಟ್ ಬರ್ತೀನಿ. ಸಾಹೇಬ್ರೆ, ನಾನು ಹೇಗಿದ್ರು ಅಂಗಡಿಗೆ ಹೋಗ್ಬೇಕಲ್ಲ, ನಿಮ್ ಜೊತೆಲೆ ಬಂದ್ಬಿಡ್ತೀನಿ. ಬೇಡ ಭೂಮಿ, ನೀನ್ ನನ್ನ ಹೆಂಡತಿ ಅಂತ ಇಡೀ ಮಂಡ್ಯ ಜಿಲ್ಲೆಗೆ ಗೊತ್ತು. ಆ ಕಾರ್ಪೊರೇಟ್ ಅನ್ನ ಅರೆಸ್ಟ್ ಮಾಡಿದ್ಮೇಲೆ ಅವ್ರ ಚೇಲಗಳು ಸ್ಟೇಷನ್ ಹತ್ರನೇ ಇರ್ತಾರೆ ಗಲಾಟೆ ಮಾಡೋದಕ್ಕೆ. ನೀನ್ ಅಲ್ಲಿ ಕಾಣಿಸ್ಕೊಂತು ಅಂತ ಹೇಳಿದ್ರೆ ನಿಮ್ ಮೇಲೆ ಅಟ್ಯಾಕ್ ಮಾಡೋಂತ ಚಾನ್ಸಸ್ ಇದೆ. ನಿನ್ ಜೀವಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೆ ನೀನ್ ಮನೇಲೇ ಇರು, ಇಲ್ಲಿದ್ರೇನೆ ಸೇ. ಹೌದು, ಅದಕ್ಕೆ ಬ್ರೋ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಇವತ್ತು ಒಂದ್ ದಿವಸ ಪ್ಲೀಸ್ ಮನೇಲೆ ಇದ್ಬಿಡಿ. ಈ ಟೀ ಅಂಗಡಿ ಜೀವಕ್ಕೆ ತೊಂದ್ರೆ ಆದ್ರೆ ನನ್ಗೆ ಒಳ್ಳೇದಲ್ವಾ? ಅದಾಗಲ್ಲ ಸಾಹೇಬ್ರೆ, ನಾನು ನಿಮ್ ಜೊತೆ. ಭೂಮಿ, ನಚೆ ಹೇಳಿದ್ ಕೇಳಿಸ್ತಲ್ಲ. ಅವ್ರಿಗೆ ಜೀವನದ ಬೆಲೆ ಆಗಿರ್ಬೋದು, ಜೀವದ ಬೆಲೆ ಆಗಿರ್ಬೋದು ಗೊತ್ತಿಲ್ಲ. ಅಂತವ್ರ ಹತ್ರ ನಾವು ಹುಷಾರಾಗಿರ್ಬೇಕಾಗತ್ತೆ. ನಿನ್ ಮನೇಲಿ ಇರೋದೇ ಒಳ್ಳೇದು. ಸ್ಪಂದನ, ನಮ್ ಅಜಿತ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂದ್ರೆ ನಿನಗ್ ನ್ಯಾಯ ಸಿಗೋವರ್ಗು ಅವ್ನ್ ಬಿಡಲ್ಲ. ಅಣ್ಣ, ನೀನ್ ನನ್ಗೋಸ್ಕರ ತುಂಬಾ ರಿಸ್ಕ್ ತಗೋತಾ ಇದೀರಾ ಅನ್ಸ್ತಿದೆ. ಹಾಗೇನಿಲ್ಲ, ಇದೇ ಜಾಗದಲ್ಲಿ ನಿಮ್ ಅಣ್ಣ ಇದ್ದಿದ್ರೆ ಹೀಗೆ ರಿಸ್ಕ್ ತಗೊಳ್ದೆ ಇರ್ತಿದ್ರ. ನಿನ್ ಜಾಗದಲ್ಲಿ ಯಾವ್ದೇ ಹುಡುಗಿ ಇದ್ದಿದ್ರು ನಾನು ಇದನ್ನೇ ಮಾಡ್ತಿದ್ದೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ ಈ ಸಹಾಯನ ನನ್ ಕೊನೆ ಉಸಿರೋವರೆಗೂ ಮರೆಯೋದಿಲ್ಲ. ಸಹಾಯಕ್ ಹೋದೋಳ್ನ ಧೈರ್ಯ ಕೊಟ್ಟು ಪ್ರೀತಿ ತುಂಬಿ ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ನೀನ್ ಹೇಳ್ದಾಗೆ ನನ್ ಎದೆಗುಂದಲ್ಲ. ಏನೇ ಬಂದ್ರು ಅದನ್ನ ಫೇಸ್ ಮಾಡ್ತೀನಿ. ನನ್ ಪರಿಸ್ಥಿತಿ ಬೇರೆ ಯಾವ ಹೆಣ್ಮಗು ಬಂದ್ರು ಅವ್ರ ಜೊತೆಗ್ ನಾನು ನಿಲ್ತೀನಿ. ನಾನಿನ್ ಹೊರಡ್ತೀನಿ. ಇಷ್ಟ ಅರ್ಜೆಂಟ್ ಅಲ್ಲಿ ಏನಕ್ಕೆ ಹೋಗ್ತಿದ್ಯಾ? ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ನಾನು ಹೊರಡ್ತೇನೆ. ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಸರಿ ಅಣ್ಣ. ಸಾಹೇಬ್ರೆ, ಏನಿಲ್ಲ, ಹುಷಾರಾಗಿ ಹೋಗ್ಬನ್ನಿ. ಗಂಡ ಹೆಂಡತಿ ಸೆಂಟಿಮೆಂಟ್ ನೋಡಕ್ ಆಗ್ತಿಲ್ಲ. ಮೈ ಡಿಯರ್, ಅದಕ್ಕೆ ಡೋಂಟ್ ವರಿ, ನಿಮ್ ಗಂಡ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ತಾರೆ. ಹೋಗಿ ಬರ್ತೀನಿ. ಬಾಯ್ ಮಾ. ಬಾಯ್. ಹುಷಾರಪ್ಪ. ಎಲ್ಲಾ ಕಡೆ ನಮ್ಮ ಅಜಿತ್ ಆ ಕಾರ್ಪೊರೇಟ್ ನ ಅರೆಸ್ಟ್ ಮಾಡಿದ್ದೆ ಸುದ್ದಿ ನೋಡು. ಹೈ ಪ್ರೊಫೈಲ್ ಕೇಸ್ಗಳೇ ಹೀಗೆ ಬಾವ. ರಿಸ್ಕ್ ಇರುತ್ತೆ, ಬಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಅನ್ನೋ ತೃಪ್ತಿ ಇರುತ್ತೆ. ಜನರು, ಮೇಲಧಿಕಾರಿಗಳು, ನಮ್ಮ ಸಹಪಾಠಿಗಳು ನಮ್ಮನ್ನು ಹೊಗಳ್ತಾರಲ್ಲ, ಅದೊಂಥರ ನಮ್ಗೆ ಶಕ್ತಿ ಕೊಟ್ಟ ಹಾಗೆ. ಏನ್ ಹೇಳಿ ಬಾವ, ಅಜಿತ್ ಒಬ್ಬ ಪ್ರಾಮಾಣಿಕ ಆಫೀಸರ್ ಅಂತ ಪ್ರೂವ್ ಮಾಡ್ಬಿಟ್ಟ. ಪ್ರತಿಯೊಬ್ಬ ಪೊಲೀಸು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಜನ ಅವರನ್ನ ಪ್ರೀತಿಸ್ತಾರೆ, ಗೌರವದಿಂದ ನೋಡ್ತಾರೆ. ನಿಮ್ ಮಾತು ನಿಜ ಬಾವ. ಎಷ್ಟೋ ಪೊಲೀಸ್ ಅಧಿಕಾರಿಗಳನ್ನ ತಂಬುಟ್ಟಿಗೆ ಹಾಕೊಂಡು ತಮ್ಗೆ ಬೇಕಾದಂಗ್ ನಡ್ಸ್ಕೊಂತಾರೆ ಅಂತ ಅನ್ಕೊಂಡಿರೋರ್ಗೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಕಾನೂನಿಗೆ ತಲೆ ಬಾಗಿದ್ರೆ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕಬಹುದು ಅನ್ನೋದಕ್ಕೆ ಈ ಉದಾಹರಣೆ. ನೀವ್ ಹೇಳೋದೇನು ಸರಿ ಕಣೋ ಶ್ರವಣ, ಆದ್ರೆ ಇನ್ ಮುಂದೆ ನನ್ ಮಗ ಹುಷಾರಾಗಿರ್ಬೇಕು ಕಣೋ. ಹೌದು ಅತ್ತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೆ ಇಲ್ಲಿ ಸ್ವಲ್ಪ ಸೇಫ್ಟಿ ಕಡಿಮೆನೆ. ಹಾಗ ಅನ್ಕೋಬೇಡ ಭೂಮಿ, ನಮ್ಮ ಅಜಿತ್ ಯಾರು ಅನ್ಕೊಂಡಿದ್ಯಾ? ಅವನು ಹುಲಿ ಇದ್ದಾಗೆ. ನೀನ್ ಹೇಳೋದೇನೋ ಸರಿ ಕಣೋ. ಭೂಮಿ, ಅಜಿತ್ಗೊಂದ್ ಫೋನ್ ಮಾಡು. ಕೊಡಿಲಿ. ಅತ್ತೆ, ಯಾಕೋ ಸಾಹೇಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಲ್ಲ, ಅದಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ನೀವ್ ಯಾಕೆ ಇಷ್ಟು ಭಯ ಪಡ್ತಾ ಇದ್ದೀರಾ? ಇದು ಅವ್ನ್ ತುಂಬಾ ಕೆಟ್ಟವನು, ನಿನಗ್ ಗೊತ್ತಿಲ್ಲ. ಬಾ ಹೋಗೋಣ. ಎಲ್ಲಿಗೆ ಹೋಗೋದು? ಅದಕ್ಕೆ ಸ್ಟೇಷನ್ಗೆ. ದೊಡ್ಡ ಸಾಹೇಬ್ರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ದೊಡ್ಡ ಸಾಹೇಬ್ರೆ, ದಯವಿಟ್ಟು ನೀವು ನನ್ ಜೊತೆ ಬನ್ನಿ. ಹೋಗ್ ಸಾಹೇಬ್ರೆ ನೋಡ್ಕೊಂಡ್ ವಾಪಸ್ ಬಂದ್ಬಿಡೋಣ. ಭೂಮಿ, ನನ್ ನಿನ್ನ ನೋಡ್ತಾ ಇದ್ರೆ ನಮ್ ಶಾರದಾ ನೋಡ್ದಂಗೆ ಆಗುತ್ತೆ. ಈ ನಡತೆಯಲ್ಲ ಒಳ್ಳೆ ಕಾಣ್ತಾಳೆ. ನಾನ್ ಸರ್ವಿಸ್ ಅಲ್ಲಿ ಇದ್ದಾಗ ಶಾರದಾ ಹೀಗೆ ಮಾತು ಮುಂಚೆ ಎಲ್ಲದಕ್ಕೂ ಹೆದರ್ಕೊಳ್ಳೋಳು. ಈಗ ನೋಡು, ನೀನು ಹಾಗೆ ಹೆದರ್ಕೊಂತಿದ್ಯಾ. ನೋಡು, ನಮ್ಮ ಅಜಿತ್ ಧೀರ. ಅಂಡ್ ಮೋರ್ ಓವರ್ ಇದೇನ್ ಮೊದಲನೇ ಕೇಸ್ ಅಲ್ವಲ್ಲ ಅವ್ನು ಡೀಲ್ ಮಾಡ್ತಾ ಇರೋದು. ಅದಕ್ಕೆ ನಮ್ ಅಣ್ಣನ್ ಮೈ ಮೇಲಿರೋ ಖಾಕಿನ ಧೈರ್ಯ ಅನ್ನೋ ನೂಲಿಂದ ನೇದಿರೋದು. ಡೋಂಟ್ ವರಿ, ಅವ್ನ್ ಏನು ಆಗಲ್ಲ. ಅಪ್ಪ ಕೃಷ್ಣ, ನಮ್ ಸಾಹೇಬ್ರಿಗೆ ಏನು ಆಗದೆ ಇರೋ ಹಾಗೆ
ನೀನೇ ಕಾಪಾಡಪ್ಪ. ಸಾಹೇಬ್ರೇನಾದ್ರೂ ನನ್ನ ಹತ್ರ ಮಾತ್ ಬಿಟ್ರೆ ಅವ್ರ ಹತ್ರ ಅದು ಇದು ಪ್ರಶ್ನೆ ಇಲ್ಲ ಕೇಳಿ, ಅದ್ರಲ್ಲೂ ಜನರಲ್ ನಾಲೆಜ್ ಪ್ರಶ್ನೆ ಕೇಳ್ಬಿಡ್ತೀನಿ. ಅಪ್ಪ ಈ ಬಾಯ್ಬಡ್ಕೆ ಹತ್ರ ಯಾವತ್ತೂ ನನ್ ಮಾತ್ ಬಿಡ್ಬಾರ್ದು, ಅವರೇ ಅನ್ಬಿಡ್ಬೇಕಿರುತ್ತೆ. ಇನ್ಸ್ಪೆಕ್ಟರ್ ಅಜಿತ್ ಅವರು ಸ್ಪಂದನ ಕೇಸಲ್ಲಿ ಕಾರ್ಪೊರೇಟ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಬೆಂಬಲಿಗರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದಾರೆ, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡ್ತಿದ್ದಾರೆ ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಅಯ್ಯೋ ಫೋನ್ ಇವ್ರ ಬೇರೆ ಫೋನ್ ಎತ್ತುತ್ತಾ ಇಲ್ವಲ್ಲ, ನಾನು ಏನ್ ಮಾಡ್ಲಿ ಈಗ? ಹಾ, ಲಕ್ಷ್ಮಿ ಅಕ್ಕ ಮಾಡ್ತೀನಿ. ಹಲೋ ಭೂಮಿ. ಹಲೋ ಲಕ್ಷ್ಮಿ ಅಕ್ಕ, ಎಲ್ಲಿದ್ದೀರಾ ನೀವು? ಏನ್ ಮಾಡ್ತಿದ್ದೀರಾ? ಸ್ಟೇಷನ್ ಹತ್ರ ಏನ್ ನಡೀತಾ ಇದೆ? ಅಯ್ಯೋ ಹೌದು ಭೂಮಿ, ತುಂಬಾ ಜೋರ್ ಗಲಾಟೆ ನಡೀತಾ ಇದೆ ಇಲ್ಲಿ. ಆ ಕಾರ್ಪೊರೇಟರ್ ಕಡೆ ಎಲ್ಲ ಬಂದು ಸ್ಟೇಷನ್ ಮೇಲೆ ಕಲ್ಲು ತೂರ್ತಿದ್ದಾರೆ ಭೂಮಿ. ನಾನು ಅಂಗಡಿ ಬಾಗ್ಲಾಕೊಂಡು ಹೋಗ್ತಾ ಇದ್ದೀನಿ ಭೂಮಿ. ಭೂಮಿ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಅಕ್ಕ ಅಕ್ಕ ನನ್ ಮಾತು ಕೇಳಿ ಒಂದ್ ನಿಮಿಷ. ಕೃಷ್ಣ, ನಿನ್ ದಮ್ಮಯ್ಯ ಅಂತೀನಿ. ನಮ್ ಸಾಹೇಬ್ರಿಗೆ ಯಾವ್ದೇ ರೀತಿ ಏನು ತೊಂದರೆ ಆಗ್ಬಿಲ್ದಂಗೆ ನೀನೇ ಕಾಪಾಡಪ್ಪ. ಹಾ ಸತ್ಯನ ಫೋನ್ ಮಾಡ. ಏನಪ್ಪ ಇದು, ಇವ್ರು ಫೋನ್ ರಿಸೀವ್ ಮಾಡ್ತಿಲ್ಲಲ್ಲ? ಇನ್ನ ಏನು ಕ್ಲಿಯರ್ ಮಾಡಿಲ್ಲ ಅವ್ರನ್ನ, ಯಾಕೆ ಗಲಾಟೆ ಮಾಡ್ತಿರೋದು? ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಎಲ್ರು ಹೋಗಿ ಮನೆ ಸೇರ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಟರ್ ಜೊತೆ ನಿಮ್ಮೆಲ್ರು ಒಳಗಡೆ ಹಾಕಿ ರುಬ್ಬೇಕಾಗತ್ತೆ. ಅಯ್ಯೋ ಸಾಹೇಬ್ರ ಒಳ್ಳೆ ರಕ್ತ ಬರ್ತಿದೆ. ಇನ್ಸ್ಪೆಕ್ಟರ್ ಅಜಿತ್ ಅವರು ಸಿಚುವೇಶನ್ ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು. ಆದ್ರೆ ಗುಂಪಿಂದ ಕಿಡಿಗೇಡಿಗಳು ಅವರ ಹಣೆಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಸಾಹೇಬ್ರ ರಕ್ತ ಬರ್ತಿದ್ಯಲ್ಲ, ನಾನು ಏನ್ ಮಾಡ್ಲಿ ಈಗ? ದೊಡ್ಡ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ. ಭೂಮಿ, ಅಮ್ಮ ಯಾಕಮ್ಮ ಏನಾಯ್ತು? ಅಲ್ಲಿ ನಮ್ ಸಾಹೇಬ್ರು ಕಾರ್ಪೊರೇಟರ್ನ ಅರೆಸ್ಟ್ ಮಾಡಿದಕ್ಕೆ ಅವ್ರ ಕಡೆಯವರು ಕಲ್ಲಲ್ಲಿ ಹೊಡೆದು ಬಿಟ್ಟಿದ್ದಾರೆ ಸಾಹೇಬ್ರಿಗೆ. ಅವ್ರ ಹಣೆಲ್ ರಕ್ತ ಬರ್ತಿದೆ. ಅದಕ್ಕೆ ಇದನ್ನ ದೊಡ್ಡ ಸಾಹೇಬ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಡು ನಾನು ಸ್ಟೇಷನ್ಗೆ ಹೋಗ್ತೀನಿ. ದೊಡ್ಡ ಸಾಹೇಬ್ರೆ. ಭೂಮಿ, ಒಂದ್ ನಿಮಿಷ ಬಾಪುಟಿ. ನೋಡ್ ಮಗ್ಲೆ, ನಾ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ಈಗ ನೀನ್ ಹೋಗಿ ಈ ವಿಷಯನ ಅವ್ರಿಗೆ ಹೇಳ್ದೆ ಅಂತ ಇಟ್ಕೋ, ಮನೇಲಿ ಎಲ್ರು ಸುಮ್ನೆ ಗಾಬರಿ ಆಗ್ತಾರ ಅಷ್ಟೇ. ನೋಡು ಅಜಿತ್, ನೀನ್ ಅಂದ್ಕೊಂಡಷ್ಟು ವೀಕ್ ಅಲ್ಲ ಪುಟ್ಟಿ. ಆದ್ರೂ ನನ್ಗೆ ಅವ್ರು ನೋಡೋ ತನಕ ಸಮಾಧಾನ ಆಗಲ್ಲ ದೇವ್ಯಾನಿ ಅಮ್ಮ. ಆದ್ರೆ ಈಗ ನೀನ್ ಅಲ್ಲಿ ಹೋಗ್ಲೇಬೇಕು ಅಂತಿದ್ಯಾ? ಅಲ್ಲ ಅಜಿತ್ ನಿನ್ ಹೇಳಿದಾನಲ್ವಾ, ಯಾವ್ದೇ ಕಾರಣಕ್ಕೂ ನೀನು ಸ್ಟೇಷನ್ ಹತ್ರ ಬರ್ಬಾರ್ದು. ಅವ್ರ ಕಡೆಯವ್ರಿಗೆ ನೀನ್ ನನ್ ಹೆಂಡತಿ ಅಂತ ಗೊತ್ತಾದ್ರೆ ನಿಂಗೆ ಏನಾದ್ರು ಮಾಡೇ ಮಾಡ್ತಾರೆ ಅಂತ ಹೇಳಿದ ತಾನೆ? ಮರ್ತ್ಬಿಟ್ಟಿಯಾ? ಹೇಳಿದಾರಮ್ಮ, ಆದ್ರೆ ಈ ಪರಿಸ್ಥಿತಿ, ನಾನ್ ಎಷ್ಟು ಸಲ ಫೋನ್ ಟ್ರೈ ಮಾಡ್ದೆ, ಆದ್ರೆ ಸಾಹೇಬ್ರು ನನ್ ಫೋನೇ ರಿಸೀವ್ ಮಾಡ್ಲಿಲ್ಲ. ಗಲಾಟೆ ಆಗಿದೆ ಅಂದ್ಮೇಲೆ ಅವ್ನ್ ಫೋನ್ ಹೇಗ್ ರಿಸೀವ್ ಮಾಡ್ತಾನೆ? ಅದು ಅಲ್ದೆ ತಲೆಗ್ ಪೆಟ್ಟು ಬಿದ್ದಿದೆ ಅಂತೀಯ? ಪಾಪ ಎಷ್ಟು ರಕ್ತ ಹೋಗಿದ್ಯೋ ಏನೋ. ಈ ಪರಿಸ್ಥಿತಿಲಿ ನಾನೇನಾದ್ರೂ ಇದ್ದಿದ್ರೆ ಭೂಮಿ, ನಾನ್ ನೇರವಾಗಿ ಅಲ್ಲಿಗೆ ಹೋಗ್ಬಿಡ್ತಿದ್ದೆ. ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ನೋಡಿದ್ಮೇಲೆನೆ ನನ್ ಜೀವಕ್ ಸಮಾಧಾನ ಆಗಿರೋದು. ಆದ್ರೆ ಪಾಪ ನಿನಗೆ ಆ ರೀತಿ ಮಾಡೋಕೆ ಅವಕಾಶನೂ ಇಲ್ವೇ? ಅವನಾಗೆ ಕಾಲ್ ಮಾಡೋವರೆಗೂ ನಾವೇನು ಮಾಡೋಕ್ ಆಗಲ್ಲ ಅನ್ಸುತ್ತೆ ಅಲ್ವಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇಲ್ಲ, ನಾನು ಅವ್ರು ನೋಡೋ ತನಕ ನಂಗೆ ಸಮಾಧಾನ ಅನ್ನೋದೇ ಇಲ್ಲ ಅಮ್ಮ. ನಾನೇ ಹೋಗ್ತೀನಿ. ಬೇಡ ಪುಟಿ, ನನ್ ಮಾತ್ ಕೇಳು. ನೀನ್ ಅಲ್ಲಿ ಹೋಗಿ ಆಮೇಲೆ ನಿನಗೇನಾದ್ರೂ ತೊಂದ್ರೆ ಆಗ್ಬಿಟ್ರೆ ಅಮ್ಮ ನನಗೇನ್ ಮಾಡ್ಲಿ? ದಿವ್ಯಾನಿ ಅಮ್ಮ, ನಿನ್ ಫೋನಲ್ಲೇ ಸಾಹೇಬ್ರಿಗೊಂದು ಫೋನ್ ಮಾಡ್ಬಿಡ್ತೀನಿ. ಅಮ್ಮ, ಸಾಹೇಬ್ರು ಫೋನೇ ತೆಗಿತಾ ಇಲ್ಲ. ಈಗ ನಾನು ಏನ್ ಮಾಡ್ಲಿ? ದಿವ್ಯಾನಿ ಅಮ್ಮ, ನೀವ್ ಹೇಳಿದ್ದೆ ಸರಿ, ನಾನೇ ಹೋಗಿ ಸಾಹೇಬ್ರನ್ನ ನೋಡ್ಕೊಂಡ್ ಬರ್ತೀನಿ. ಅವಾಗ್ಲೇ ನನ್ ಮನ್ಸಿಗೆ ಸಮಾಧಾನ. ಹುಷಾರು. ಕೊನೆಗೂ ಸವಾರಿ ಹೊರಟೇ ಬಿಡ್ತು. ಭೂಮಿ, ಇದೇ ನಿನ್ ಕೊನೆ ಸವಾರಿ ಕಣೆ. ನಿನ್ ಗಂಡ ಹೇಳ್ದ ಹಾಗೆ ಕಾರ್ಪೊರೇಟ್ ಕಡೆಯವರಿಗೆ ನೀನೇನಾದ್ರೂ ಅಜಿತ್ ಹೆಂಡತಿ ಅಂತ ಗೊತ್ತಾಗ್ಬೇಕು. ಅವ್ರು ನಿನ್ನ ಕಿಡ್ನಾಪ್ ಮಾಡೋದು ಇಲ್ಲ ಕೊಲೆನೇ ಮಾಡಿ ನಿನ್ನ ಬೀದಿಗೆ ಬಿಸಾಕ್ಬೋದ. ಒಟ್ನಲ್ಲಿ ನನ್ನ ಅಂಜು ಬರೋದೊಳಗೆ ನೀನ್ ಇಲ್ಲಿ ಜಾಗ ಖಾಲಿ ಮಾಡ್ಬೇಕಷ್ಟೆ. ಅತ್ತೆ, ನಾನ್ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ ಮಾತು ಮೀರಿ ನಾನು ಇಷ್ಟೊತ್ತಿನ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ. ಆತ್ರದಲ್ಲಿ ಏನೋ ಬಂದ್ಬಿಟ್ಟೆ. ಆದ್ರೆ ನಾನು ಹೇಗ್ ಹೋಗ್ಲಿ? ಪರವಾಗಿಲ್ಲ ಹುಡುಗಿ, ನಾನ್ ಅಂದ್ಕೊಂಡದಕ್ಕಿಂತ ಧೈರ್ಯವಾಗೇ ಇದ್ದಾಳೆ. ಈಗ ನೀನ್ ಹೋಗ್ತಿರೋ ಸ್ಪೀಡ್ಗೆ ಆಕ್ಸಿಡೆಂಟೇ ಆಗುತ್ತೋ, ಅಥವಾ ಆ ರೌಡಿಗಳು ನಿನ್ ಕಾಲೇ ತೆಗಿತಾರೋ, ಅಥವಾ ಪ್ರಾಣನೇ ತೆಗಿತಾರೋ. ಒಟ್ನಲ್ಲಿ ನೀನೀಗ ಹೇಗ್ ಹೋಗಿದ್ಯೋ ಹಾಗ್ ಮಾತ್ರ ಮನೆಗ್ ವಾಪಸ್ ಬರ್ಲೇಬಾರ್ದು. ಅಕಸ್ಮಾತ್ ನೀನು ಹೀಗೆ ವಾಪಸ್ ಬಂದ್ರೆ ನನ್ನ ಮಗಳು ಅಜಿತನ್ನ ಪಡೆಯೋಕೆ ಒದ್ದಾಡ್ಬೇಕಾಗತ್ತೆ. ಆ ಕಷ್ಟ ಅವಳು ಬರ್ಬಾರ್ದು. ಅವಳು ಈ ಮನೆನ ಆಳ್ಬೇಕು. ಈ ಮನೆಯಲ್ಲಿ ಇರಬೇಕಾದ ಭೂಮಿ ಇವತ್ತು ತನ್ನ ಪರಿಧಿ ಬಿಟ್ಟು ದುಷ್ಟ ಗ್ರಹಗಳ ಹತ್ರ ಹೋಗ್ತಾ ಇದ್ದಾಳೆ. ಇನ್ನು ಆ ದುಷ್ಟ ಗ್ರಹ ಸುಮ್ನೆ ಬಿಡುತ್ತಾ? ಹೇಗಲೇರೇ ಏರುತ್ತೆ. ಬಾಬಾ, ನೀವು ಹೆಗ್ಲಿರೋದಂತ ಹೇಳ್ತಿದ್ದೆ. ಹೆಗ್ಲೆ ಏರದಲ್ಲ ಬಾವ, ಹೆಗಲ್ ಪಕ್ಕ ನಿಂತ್ಕೊಂಡು ಕಾಯ್ತಿರ್ತಾನೆ ಅಂತ ಹೇಳ್ಕೊತೀನಿ. ಸುಮ್ನೆ ಏನಿಲ್ಲ ಬಾವ, ಅಂಜು
ನೆನ್ಪಿಗ್ ಬಂದ್ಲು. ಅವಳ ಹತ್ರ ನಾನಿಲ್ವಲ್ಲ, ಅದಕ್ಕೆ ದೇವ್ರು ಅವಳ ಪಕ್ಕ ನಿಂತು ಅವಳನ್ನ ಕಾಪಾಡ್ತಿರ್ತಾನೆ ಅಂತ ನನಗ್ ನಾನೇ ಹೇಳ್ಕೊತಿದ್ದೆ. ನಂಗ್ ಗೊತ್ತು ಬಾವ, ನಾನು ಅಂಜು ಹೆಸರು ತೆಗೆದ್ರೆ ನಿಮ್ಗೆ ನಿಮ್ ಮಗಳು ಮನಸ್ವಿನಿನೇ ನೆನ್ಪಾಗ್ತಾಳೆ. ಬಾವ, ಒಂಥರ ನಾವಿಬ್ರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದೀವಿ ಅನ್ಸುತ್ತೆ. ನನ್ಗಿರೋದು ಮಗಳೇ, ನಿಮ್ಗಿರೋದು ಮಗಳೇ. ಆದ್ರೆ ವಿಪರ್ಯಾಸ ನೋಡಿ, ಇಬ್ರು ಮಕ್ಳು ನಮ್ ಜೊತೆ ಇಲ್ಲ. ಕ್ಷಮಿಸಿ ಬಾವ, ಏನೇನೋ ಮಾತಾಡ್ಬಿಟ್ಟೆ. ಇರೋದನ್ನೇ ತಾನೇ ಹೇಳ್ದೆ ದೇವ್ಯಾನಿ. ಹೆಣ್ಮಕ್ಳು ಹೆತ್ತವ್ರಿಗೆ ಕಷ್ಟ ಅಂತ ಕೇಳಿದ್ದೆ, ಅದೇ ಹೆಣ್ಮಕ್ಳು ದೂರ ಆದಾಗ ಏನ್ ಕಷ್ಟ ಅಂತ ಈಗ ಅರ್ಥ ಆಗ್ತದೆ. ಬಾವ, ಏನಾದ್ರೂ ಹೇಳೋದಿತ್ತಾ? ಇಲ್ಲ, ಆದ್ರೆ ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ. ಏನಿಲ್ಲ ಬಾವ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ, ನೀನ್ ಬೇರೆ ಸ್ವೆಟರ್ ಹಾಕೊಂಡಿಲ್ಲ, ಹಾಗೆ ನಿಂತಿದ್ಯಾ. ಒಂದ್ ವೇಳೆ ಹುಷಾರ್ ತಪ್ಪಿದ್ರೆ ಸರಿ ಬಾ, ಎಲ್ಲ ಊಟ ಕೂತ್ಕೊಳ್ಳೋಣ. ಭೂಮಿ ರೂಮಿಂದ ಆಚೆನೆ ಬಂದಿಲ್ಲ ಕಣೋ. ಪಾಪ ಅವಳು ಮೊದ್ಲೇ ಅಜಿತ್ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ಲು. ಇರ್ಬೇಕಕ್ಕ, ನಾನ್ ಬೇರೆ ಸಂಜೆ ಸ್ಟೇಷನ್ ಹೋಗೋಣ ಅಂತ ಕರೆದಾಗ ಬರಲ್ಲ ಅನ್ಬಿಟ್ಟೆ. ಅದಕ್ಕೇನಾದ್ರೂ ಬೇಜಾರ್ ಮಾಡ್ಕೊಂಡಿರ್ಬೋದಾ ಅಂತ. ಈಗೇನಾದ್ರೂ ಅವಳು ಇಲ್ಲಿಲ್ಲ ಅಂತ ಗೊತ್ತಾದ್ರೆ ತಕ್ಷಣ ಎಲ್ರು ಫುಲ್ ಆಕ್ಟಿವ್ ಆಗಿ ಅವಳನ್ನ ಹುಡ್ಕೊಂಡು ಹೊರಟ್ಬಿಡ್ತಾರೆ. ಅಕಸ್ಮಾತ್ ಭೂಮಿ ಸಿಕ್ಬಿಟ್ರೆ ನನ್ ಪ್ಲಾನ್ ವರ್ಕೌಟ್ ಆಗಲ್ಲ. ಇಲ್ಲ, ಬಿಡ್ಬಾರ್ದು. ಅರೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಿ ಎಲ್ರು? ನಮ್ ಭೂಮಿ ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರಾಗ್ತಾಳ? ಖಂಡಿತ ಆಗ್ತಾಳೆ ದೇವ್ಯಾನಿ. ಯಾಕೆಂದ್ರೆ ಅವ್ಳ ಮನ್ಸಿಗೆ ಯಾರಾದ್ರು ಇಷ್ಟ ಆಗ್ಬಿಟ್ರೆ ಅವ್ರ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಂತಾಳೆ. ಅವ್ಳ ಕಾಳಜಿ ತೋರ್ಸೋ ಟೈಮಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಅವ್ಳ ಮನ್ಸಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಸರಿ, ನಾನು ಅವಳ ಜೊತೆ ಮಾತಾಡಿ ಊಟಕ್ಕೆ ಕರ್ಕೊಂಡ್ ಬರ್ತೀನಿ. ಆಮೇಲೆ ಬೇಕಾದ್ರೆ ಡ್ರೈವರ್ ಜೊತೆ ಸ್ಟೇಷನ್ಗೆ ಊಟ ಕಳ್ಸಿದ್ರಾಯ್ತು ಅಲ್ವಾ? ಸರಿ, ಹಾಗೆ ಮಾಡೋಣ. ಭೂಮಿ, ಭೂಮಿ, ಅಯ್ಯೋ ದೇವ್ರೆ, ಇವಳು ರೂಮಲ್ಲೂ ಇಲ್ವಲ್ಲ, ಎಲ್ಲಿ ಹೋದ್ಲು? ಭೂಮಿ, ಭೂಮಿ, ಶ್ರವಣ. ಯಾಕಕ್ಕ, ಯಾಕೆ ಗಾಬರಿ ಆಗಿದೆ? ಈ ಶ್ರವಣ, ಭೂಮಿ ರೂಮಲ್ಲಿ ಇಲ್ಲ ಕಣೋ. ನಾನು ಅವಳು ಅಲ್ಲೇ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಯ್ತಾ? ನಚ್ಚಿ ಜೊತೆ ಇರ್ಬೇಕು. ತಾಳು ನಚ್ಚಿ, ನಚ್ಚಿ. ಏನ್ ಮಾವ, ಭೂಮಿ ನಿನ್ ಜೊತೆ ಇರ್ಲಿಲ್ವೇನೋ? ಇಲ್ವಲ್ಲ, ನನ್ ರೂಮಲ್ಲೂ ಇರ್ಲಿಲ್ಲ. ಅಯ್ಯೋ ದೇವ್ರೆ, ಅವಳು ಅವ್ರ ರೂಮಲ್ಲಿ ಇಲ್ಲ ಕಣೋ. ಅವಳು ಎಲ್ಲಿ ಹೋದ್ಲು ಅಂತ ಹೋಗಿ ನೋಡು ಒಂದ್ಸಲ. ತಾಳಕ್ಕ, ಎಲ್ಲದಕ್ಕೂ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತೀಯ? ಕಾಲ್ ಮಾಡ್ತೀನಿ ತಾಳು. ಅಯ್ಯೋ ಶ್ರವಣ, ಅವ್ಳ ಫೋನ್ ರೂಮಲ್ಲೇ ಇದೆ ಕಣೋ. ಯಾಕೆ, ಏನಾಯ್ತು? ಯಾಕೆ ಗಾಬರಿ ಆಗಿದೆ? ಅಯ್ಯೋ ಅದಲ್ಲ ರೀ, ಭೂಮಿ ಎಲ್ಲೂ ಕಾಣಿಸ್ತಿಲ್ಲ. ಮೊದ್ಲೇ ಅಜಿತ್ ವಿಚಾರವಾಗಿ ಟೆನ್ಷನ್ ಮಾಡ್ಕೊಂಡಿದ್ಲು ರೀ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಅಯ್ಯೋ ಸುಮ್ನೆ ಇರು, ಏನಾಗಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ. ಮನೆ ಪೂರ್ತಿ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಚೆ ನೋಡಿದೆ? ಇಲ್ಲ, ಹೋಗಿ ನೋಡ್ಕೊಂಬ. ಅಣ್ಣ, ಭೂಮಿ ಅದಕ್ಕೆ ಏನಾರ ಆಚೆ ಹೋದ್ರಾ? ಇಲ್ಲ ಸರ್, ಆಚೆ ಹೋಗಿಲ್ಲ. ಹೋಗಿಲ್ವಾ? ಸರಿ, ಅವ್ರೇನಾರ ಆಚೆ ಕಂಡ್ರೆ ನಂಗೆ ಒಂದ್ಸತಿ ತಿಳಿಸಿ. ಸರಿ ಸರ್. ಸಾಧ್ಯ ಅದಕ್ಕೆ ಬಾಬಾ, ನಂಗನ್ಸುತ್ತೆ ಬಹುಶಃ ಟೆರೆಸ್ಗೆ ಏನಾದ್ರೂ ಹೋಗಿರ್ಬೋದ ಅವಳು. ಸರಿ, ನಾನ್ ಟೆರೆಸ್ ಅಲ್ಲಿ ಹೋಗಿ ನೋಡ್ತೀನಿ. ಮೊದ್ಲು ಹೋಗಿ ನೋಡಿ. ಶೂ ರೀ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಟೆರೆಸ್ ಅಲ್ಲೂ ಇಲ್ಲ. ಅಲ್ಲೂ ಇಲ್ವಾ? ಅಯ್ಯೋ ದೇವ್ರೆ, ಮತ್ತೆ ರೀ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಸುಮ್ನೆ ಸಂಗೀತ, ಈಗ ಏನಾಯ್ತು ಅಂತ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಯ್ಯೋ ದೇವಯಾನಿ, ಗಾಬರಿ ಆಗದೆ ಇರುತ್ತ ಹೇಳು. ರೀ ಶ್ರವಣ, ನಮ್ ಭೂಮಿ ಏನಾದ್ರು ಅಜಿತ್ನ ನೋಡೋದಕ್ ಹೋಗಿದ್ರೆ? ಭೂಮಿ ಸಂಜೆ ಸ್ಟೇಷನ್ ಹೋಗೋಣ ಅಂತ ಕರೆದಾಗ ಯಾರು ಬಂದಿಲ್ಲ ಅಂತ ಒಬ್ಳೆ ಹೋಗಿರ್ಬೋದು ಅಂತೀಯಾ? ಅಯ್ಯೋ, ನನಗೆ ಏನು ಗೊತ್ತಾಗ್ತಿಲ್ಲ. ಸಂಗೀತ, ಆ ತರ ಹೋಗೋದಿದ್ರೆ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗ್ತಿದ್ಲಲ್ವಾ? ಅಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಏನ್ ಕರೆಕ್ಟ್ ಆಗಿದೆ? ಅದಕ್ಕೆ ಆಚೆ ಹೋಗಿಲ್ಲ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ದ. ಆದ್ರೆ ಅಯ್ಯೋ ದೇವ್ರೆ, ಭೂಮಿ ಯಾಕಪ್ಪ ಹೀಗ್ ಮಾಡಿದ್ಲು? ಶ್ರವಣ, ಆ ಕಾರ್ಪೊರೇಟ್ ಕಡೆಯವ್ರು ಏನಾದ್ರು ಭೂಮಿನ ನೋಡ್ಬಿಟ್ರೆ? ನಚ್ಚಿ, ಎಷ್ಟು ಗಂಟೆ ನೋಡಿ ನೀನ್ ಲಾಸ್ಟ್ ಅವಳನ್ನ? ನಾವ ಒಂದ್ ಅರ್ಧ ಗಂಟೆ ಆಗಿರ್ಬೋದು. ಅಂದ್ರೆ ಇಲ್ಲೇ ಹತ್ರದಲ್ಲಿ ಎಲ್ಲ ಇರ್ತಾಳೆ. ಸರಿ, ನೀವ್ ಯಾರು ಟೆನ್ಷನ್ ಮಾಡ್ಕೊಬಿಡಿ, ನಾನು ಅವ್ನು ನೋಡ್ಕೊಂಡ್ ಬರ್ತೀನಿ. ಹುಷಾರ್ ಬಾಬಾ. ಅಪ್ಪ ಕೃಷ್ಣ, ನಮ್ ಸಾಹೇಬ್ರಿಗೆ ಏನು ಆಗದೆ ಇರೋ ಹಾಗೆ ನೀನೇ ಕಾಪಾಡಪ್ಪ. ಅಲ್ಲ, ಇಂಥ ಸಮಯದಲ್ಲಿ ಸೈಕಲ್ ಬೇರೆ ಪಂಚರ್ ಆಗ್ಬೇಕಾ? ಇದ್ ನಾನು ಏನ್ ಮಾಡ್ಲಿ? ಮೆತ್ತಗ್ ನಗರ ಗುಬ್ಬಚ್ಚಿ ಎದ್ರುಕೊಳ್ಳುತ್ತೆ. ಈ ಪಂಚರ್ ಆಗಿರೋ ಸೈಕಲ್ ಇಟ್ಕೊಂಡು ಯಾಕೆ ಭಯ ಪಡ್ತಾ ಇದೀಯಾ? ಸುಮ್ನೆ ನಮ್ ಜೊತೆ ಬಾ. ನೋಡಿ, ನಾನಿನ್ನ ಯಾರು ಅಂತ ನಿಮ್ ಯಾರಿಗೂ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಅಜಿತ್ ಜಯಂತಿ ಅಲ್ವಳು? ಎಷ್ಟು ಹಿಂಸೆ ಕೊಟ್ಟ ಎತ್ತಕೊಂಡು ಬರ್ರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.